ಸರ್ ನೀವು ವಿಜಯಪುರನಲ್ಲಿನೇ ಹೋರಾಟ ಮಾಡ್ಲಿತ್ತೀರಿ, ಆದ್ರೆ ವಿಜಯಪುರ ಶಾಸಕರೇ ಇಲ್ಲಿ ಬಂದು ನಿಮಗೆ ಬೆಂಬಲ ಕೊಟ್ಟಿಲ್ಲ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಈ ವಿಜಯಪುರ ಜಿಲ್ಲೆಯಲ್ಲಿ ಸತತ 5ನೇ ದಿನ ಕಾಲಿಟ್ಟಿದ ಈ ಹೋರಾಟ. ಅವರು ಸ್ವಾರ್ಥಿ ರಾಜಕಾರಣಿಗಳಿಗೆ ಹುಟ್ಟಿರ್ತಾರೆ. ಕೆಲವೊಬ್ಬರು ಸ್ವಾರ್ಥಿ ರಾಜಕಾರಣಿಗಳು ಮತ್ತು ಹಿಂದುತ್ವ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋರು. ಅವರು ರೈತ ಪರ ರಾಜಕೀಯ ಮಾಡೋರು ಆದ್ರ ಹಿಂದುತ್ವನು ಅಟ್ಟೆ ಮತ್ತು ರೈತ ಪರನು ಅಟ್ಟೆ. ಅವ್ರು ಬರ್ಬೇಕಾಯ್ತು. ಯಾಕಂದ್ರೆ ತಕ್ಷಣನೇ ಇಲ್ಲಿ ಅವನು ಲೋಕಲ್ ಸಿಟಿ ಶಾಸಕರದಾರ, ಇಲ್ಲಿ ಬಂದು ಬೆಂಬಲ ಕೊಡೋದಲ್ಲದೆ ಸಂಘಟ ಕೂತ್ಕೊಂಡು ಏನೋ ಒಂದು ನ್ಯಾಯ ಕೊಡಿಸ್ತಾರ ಅಂತೇಳಿ ನಾವು ಅಂದಿದ್ದೇವೆ. ಅವ್ರು ನ್ಯಾಯ ಕೊಡ್ಸಂಗೆ ಕಾಣಲ್ಲ. ನೋಡಿ, ಸುತ್ತಮುತ್ತ ಸಿಟಿ ತುಂಬಾ ಜಾಗಗಳು ಅವ್ರವೇ ಅವ. ಜಾಗಗಳು ಸುತ್ತ ಯಾರ್ಯಾರು ಅಂದ್ರೆ ರೈತರು ಅವನ್ರಿ. ಯಾರೇ ರೈತರು ಎಕರೆ ಬರೇ ಒಂದು ಫೂಟ್ ತೊಗೊಳಕ್ ಆಗಲ್ದ ಜಾಗ. ಸುತ್ತ ಎಲ್ಲ ಕಡೆ ಇಲ್ಲಿದಿಂದ ಹೊಸ ಬ್ಯಾಂಕ್ಗಳು ಅವ್ರವೇ, ಅಷ್ಟು ಫ್ಯಾಕ್ಟ್ರಿಗಳು ಅವ್ರವೇ, ಹೈಪರ್ ಮಾರ್ಟ್ ಅಂತ ಇದ್ದು ಸಿದ್ಧಸಿರಿ ಎಲ್ಲಾರು ಅದಾವ್ರಿ. ಅವು ಎಲ್ಲರೂ ಯಾರು ಕೇಳಂಗಿಲ್ಲ. ಸುಮ್ಮ ಹಂಗೆ 4,000 ರೂಪಾಯಿ ಬಾಯಿಲ್ ಎಲ್ಲಾಕ ಬರ್ತದ. ಅದ್ ನಿಗ್ಸೋ ಕೆಪಾಸಿಟಿ ಭಾಳ ಬೇಕ್ರಿ. ಅದು ಆಗಲ್ಲ. ಅದು ಸುಮ್ಮನೆ ಏನೋ ಅಂತಾರಲ್ಲ, ಮಾತಾಡಕ್ ಭಾಳ ಸಹಜಿಕವಾಗಿ ಮಾತಾಡ್ತಾರ ಅವರು. ಅದೇನು ಮಾತಾಡ್ತಾನೆ ಪ್ರಜ್ಞಾನೇ ಇಲ್ಲ ಅವ್ರಿಗೆ. ಕೊಡುವತ್ತೇಳು ನಾಳೆ ಏನೇ ರೈತರು ಖರೀದಿ ಮಾಡ್ತಾರೆ, ಕೊಡುವತ್ತೇಳು ಫ್ಯಾಕ್ಟ್ರಿ. ಈಗ ಅವರು ಈ ಕಡೆ ಬಂದು ನಿಮ್ಮ ಬೆಂಬಲ ಕೊಟ್ಟಿಲ್ಲ, ಈಗ ನಿಮ್ ಮುಂದಿನ ನಡೆ ಏನು ಅವರಿಗೆ? ನೋಡಿ, ಒಂದು ವೇಳೆ ನಮ್ಮ 3,300 ನಮ್ಗೆ ಕೊಡದೆ ಹೋದ್ರೆ ಪ್ರತಿ ಶಾಸಕರ ಮನೆಗಳಿಗೆ ಮತ್ತು ಮಂತ್ರಿಗಳ ಮನೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಎಲ್ಲಾನು ನಾವು ಮುಂದೆ ಬರತಕ್ಕಂಥ ಹೋರಾಟ ರೂಪರೇಷೆ ಚೇಂಜ್ ಆಗ್ತಾವ. ದೇವರಿಪ್ಪರಿಗೆ ಶಾಸಕರು ಮತ್ತು ಇಂಡಿದು ಶಾಸಕರು, ಇದು ಮಾಜಿ ಶಾಸಕರು ಮತ್ತು ಎಂ.ಬಿ. ಪಾಟೀಲರು ಕೆಲವರು ಬಂದು ಹೋಗಿದ್ದಾರೆ. ಆದ್ರೆ ಇವ್ರು ಬರ್ಲಾರ್ದ ಕಾರಣ ಏನ್ ಅನಿಸ್ತೈತಿ ನಿಮಗೆ? ಬಿಜಾಪುರ ಶಾಸಕರು ಬರ್ಲಾರ್ದ ಕಾರಣ? ಬಿಜಾಪುರ ಶಾಸಕರ ಬಗ್ಗೆದಾಗ ನಮ್ಮ ರೈತರು ಭಾಳ ಉಂಟು ಮಾಡಿದೆ. ಯಾಕಂತಂದ್ರ ಅವ್ರೊಬ್ಬ ರಾಜ್ಯದ ಒಬ್ಬ ರಾಜಕಾರಣಿ, ದೊಡ್ಡ ಪ್ರಮಾಣ ಹೋರಾಟಗಾರ, ಹಿಂದುತ್ವ ಪರವಾಗಿ ಆ ಪರವಾಗಿ ಅಂತ ಹೇಳಿ ಭಾಷಣ ಬಿಕ್ಕೋದ್ ಬಿಗಿತಾರಲ್ಲ, ಕಾಲೇ ಭಾಷಣ ಆಗ್ಬಾರ್ದು. ಬಂದ್ ನಿಗಿಸ್ತಂದ್ರ ಅದಕ್ಕೊಬ್ಬ ಚಲೋ ನಾಯಕ ಒಪ್ಕೋತಾರೆ ಯಾರಾದ್ರು. ಈ ಉಡಪಿ ಮಾತುಗಳು ಚಂದಾಗಿ ಹೇಳ್ಕೋತ ಎಲ್ಲರೇ ಅದೊಂದು ಟವಲ್ ಹಾಕೊಂಡು ಹಿಂದುತ್ವ ಪರ, ಹಿಂದೂ ಹೋರಾಟ ಹುಲಿ, ಬೋಡಾಜಿಯರ್ ಹುಲಿ, ಆ ಹುಲಿ ಎಲ್ಲ ಹುಲಿ ಯಾರು ಏನು ತಿಳ್ಕೊಳ್ಳಲ್ಲ. ಈಗ ಇಲ್ಲಿ ಬಂದ್ ರೈತರು ನಿಗಿಸ್ತಾರೆ, ಅದ ಹುಲಿ ಹತ್ತಾರ. ಅಂದ್ರೆ ಇಷ್ಟೆಲ್ಲ ಹಿಂದೂ ಪರವಾಗಿ ಅಂತ ಮಾಡ್ಲಿಕ್ಕಿದ್ದಾರೆ, ಆದ್ರೆ ಇಲ್ಲಿ ಹೋರಾಟನಲ್ಲಿ ಹಿಂದೂಗಳು ಅದಾವ, ಮುಸ್ಲಿಮ್ಗಳು ಅದಾವ. ಆದ್ರೆ ಅವರು ಬಂದು ಬೆಂಬಲ ಕೊಡಲ್ತಾಗಾರು. ಮತ್ತೆ ಏನ್ರೆ ರೈತರ ಬಗ್ಗೆ ಕೇಳಿದ್ರ ಅದ್ರ ವಿರೋಧವಾಗಿ ಮಾತಾಡಕ್ತಾರ. ಇವರು ಬೇಕತ್ಲಿ ಮಾಡ್ಲಿಕ್ತಾರ ಅಥವಾ ರಾಜಕೀಯ ನಾಟ್ ನಡೆಸಿದಾರ ಅಂತ. ಇವರು ನೋಡಿ, ಅವ್ರಿಗೆ ಇಲ್ಲಿ ಬಂದ್ರ ರೈತರು ನುಕ್ಸಾನ ಮಾಡ್ಲಕ್ಕ ಅವ್ರ ಲಾಭ ಆಗಲ್ಲ ಅಲ್ರಿ. ಬಂದ್ರ ಅವ್ರಿಗೆ ಹೆಂಗ್ ಲಾಭ ಆಗಲ್ಲ ಅಂದ್ರ, ರೈತರಿಗೆ ಏನಾರ ಬಂದ್ರ ಲಾಭ ಮಾಡಿ ಕೊಡ್ಬೇಕಂತ ಬರ್ಬೇಕು ಈ ಟೇಜ್ ಮ್ಯಾಗ. ಅವ್ರಿಗೆ ಸುಮ್ ಉಡಾಪೆ ಮಾತುಗಳು ಹೇಳ್ಕೋತ ಒಂದು ರೈತರಿಗೆ ಮೋಸ ಮಾಡತಕ್ಕಂಥ ದಗದ ಅವರು ಮಾಡಕತ್ತಾರ. ಪ್ರತಿ ಅರ್ಧ ಗಂಟೆ ಒಬ್ಬ ರೈತ ಸಾಯ್ತಾನ. ಫ್ಯಾಕ್ಟ್ರಿ ಮಾಲೀಕರು, ಎಲ್ಲರೇ ಬಾರ್ ಅಂಗಡಿ ಮಾಲೀಕರು, ಎಲ್ಲರೇ ರಿಯಲ್ ಎಸ್ಟೇಟ್ ಮಾಲೀಕರು ಸತ್ತಿದ್ ಕೇಳಿರಿ ಎಲ್ಲರಿ ನೀವು? ಅವ್ರು ಸಾಯಲ್ಲ. ಅವ್ರ ಲಾಭ ಇರುತ್ತೆ, ಅವ್ರಿಗೆ ಸಾಯ್ತಾರ. ರೈತರಿಗೆ ಸತ್ತಾರ. ಅರ್ಧ ತಾಸಿಗೆ ರೈತ ಸಾಯ್ಕತ್ತಾನ. ಇಲ್ಲಿ ಬಂದ್ರ ಈ ಟೇಜ್ ಮ್ಯಾಗ ಘೋಷಣೆ ಮಾಡ್ಬೇಕಂತೇಳಿ ಬರ್ತದ ಹೇಳಿ ಕೇಸಿಂದ್ರ ರೈತರಿಗೆ ಏನಾರ ನ್ಯಾಯ ಕೊಡ್ಬೇಕಂತೇಳಿ ಅವ್ರ ಮನಸ್ಸಿಗೆ ಬರ್ಬೋದು. ಅದಕ್ಕಾಗಿ ರೈತರಿಗೆ ಉಡಾಪೆ ಮಾತು ಹೇಳ್ಕೋತ ಅಟ್ಟೆ ಹೊಂಟದಾರ ಅವ್ರು. ಲಾಸ್ಟ್ ಏನ್ರಿ ಮಾತು ಹೇಳಿದ್ರೆ ಶಾಸಕರಿಗೆ ಏನ್ ಹೇಳ್ಬೇಕಂತ? ಲಾಸ್ಟ್ ಮಾತ ಅವರು ಈ ಸಿಟಿ MLA ಆಗಿ ನಮ್ಮ ರೈತರು ಬಂದು ಇಲ್ಲಿ ಕೂತು ಅವ್ರ ಕೈಲಿ ಬಂದ್ರ ಆತದ ಕೊಡ್ತಾರ. ಉಳ್ಳಾರ ಮನಸ್ಸಿತ್ತ ಇಲ್ಲಿ ಬರಲ್ಲ. ಅವ್ರ ಈ MLA ಮತ್ತು ಈ ಬಿಜಾಪುರ ಜಿಲ್ಲೆ ಕ್ಷೇತ್ರ ಜನರು ಮತ್ತು ರೈತರು ಅವ್ರ ಮುಂದೆ ಬರ್ತಕ್ಕಂಥ ತಕ್ಕ ಪಾಠ ಕಲಿಸ್ತಾರ ಅವ್ರಿಗೆ. ಇವರು ಕೆಲವರು ರಾಜ್ಯ ಕಾರ್ಯದರ್ಶಿ.